ಅಮೆರಿಕಾಗೆ ಹೋಗಿ ನೆಲೆಸಬೇಕು, ದೊಡ್ಡ ಕನಸು ಕಾಣಬೇಕು, ಕೈತುಂಬ ಸಂಪಾದಿಸಬೇಕು. ಎಷ್ಟೋ ಭಾರತೀಯ ಯುವಕರ ಕುಟುಂಬಗಳ ಕನಸು ಇದು. ಆದರೆ ಈ ಕನಸುಗಳನ್ನೇ ಬಂಡವಾಳ ಮಾಡಿಕೊಂಡು ಅಮಾಯಕರ ಭಾವನೆಗಳ ಜೊತೆ ಆಟವಾಡುವ ವಂಚಕರು ನಮ್ಮ ಸಮಾಜದಲ್ಲಿದ್ದಾರೆ. ಅಂಥದ್ದೇ ಒಂದು ಆಘಾತಕಾರಿ ಘಟನೆ ಇದು. ಪಂಜಾಬ್ನ ಜಲಂಧರ್ನಲ್ಲಿ ರೆಡ್ ಲೀಫ್ ಇಮಿಗ್ರೇಷನ್ ಪ್ರೈವೇಟ್ ಲಿಮಿಟೆಡ್ ಎಂಬ ಆಕರ್ಷಕ ಹೆಸರಿನ ಸಂಸ್ಥೆ ಇತ್ತು. ಅಮನ್ದೀಪ್ ಸಿಂಗ್ ಮತ್ತು ಪೂನಂ ರಾಣಿ ಎಂಬುವರು ಇದನ್ನು ನಡೆಸುತ್ತಿದ್ದರು. ಅಮೆರಿಕಾಗೆ ವಿದ್ಯಾರ್ಥಿ ಮತ್ತು ಸಂದರ್ಶಕರ ವೀಸಾ ಕೊಡಿಸುವುದಾಗಿ ದೊಡ್ಡ ದೊಡ್ಡ ಜಾಹೀರಾತುಗಳನ್ನು ನೀಡಿ ಸುಲಭವಾಗಿ ವಿದೇಶಕ್ಕೆ ಹೋಗಬಹುದು ಎಂದು ಜನರನ್ನು ನಂಬಿಸುತ್ತಿದ್ದರು. ಯಾರಿಗೆ ಅಮೆರಿಕ ವೀಸಾ ಪಡೆಯಲು ಅಗತ್ಯ ಶೈಕ್ಷಣಿಕ ಅರ್ಹತೆ ಇರಲಿಲ್ಲವೋ ಅಥವಾ ಆರ್ಥಿಕವಾಗಿ ಸದೃಢರಾಗಿರಲಿಲ್ಲವೋ ಅಂತಹ ಅಮಾಯಕ ಯುವಕರನ್ನು, ಮಧ್ಯಮ ವರ್ಗದವರನ್ನು ಇವರು ಮುಖ್ಯವಾಗಿ ಗುರಿಯಾಗಿಸಿಕೊಂಡರು. ನಿಮ್ಮ ಅರ್ಹತೆ ಮುಖ್ಯವಲ್ಲ, ಹಣವಿದ್ದರೆ ಸಾಕು, ನಾವು ಎಲ್ಲವನ್ನೂ ನೋಡಿಕೊಳ್ಳುತ್ತೇವೆ ಎಂಬ ಭರವಸೆ ನೀಡಿ ಅವರನ್ನು ತಮ್ಮ ಬಲೆಗೆ ಕೆಡವಿದರು. ಈ ವಂಚಕರು ಬಹಳ ವ್ಯವಸ್ಥಿತವಾಗಿ ಕೆಲಸ ಮಾಡುತ್ತಿದ್ದರು. ಅರ್ಜಿದಾರರಿಗಾಗಿ ನಕಲಿ ಶೈಕ್ಷಣಿಕ ಪ್ರಮಾಣ ಪತ್ರಗಳನ್ನು, ಸುಳ್ಳು ಕೆಲಸದ ಅನುಭವದ ದಾಖಲೆಗಳನ್ನು, ನಕಲಿ ಆರ್ಥಿಕ ಹೇಳಿಕೆಗಳನ್ನು ಮತ್ತು ಬೋಗಸ್ ಹಣದ ಪುರಾವೆಗಳನ್ನು ಸಿದ್ಧಪಡಿಸಿದರು. ಈ ಎಲ್ಲ ಮೋಸದ ದಾಖಲೆಗಳನ್ನು ಅಮೆರಿಕ ವೀಸಾ ಅರ್ಜಿಗಳ ಜೊತೆ ಸಲ್ಲಿಸಿ ವೀಸಾ ಕೊಡಿಸುವ ನಾಟಕವಾಡುತ್ತಿದ್ದರು. ಮತ್ತು ನೀವು ಜವಾರಿ ಆತ್ಮ ಅನ್ನು ಮೊದಲ ಬಾರಿ ನೋಡುತ್ತಿದ್ದರೆ, ನಿಜ ಜೀವನದ ರೋಚಕ ಕಥೆಗಳು ನಿಮಗೆ ಇಷ್ಟವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಒಂದು ಹೊಸ ವಿಡಿಯೋ. ಈ ಬೃಹತ್ ವಂಚನೆಗಾಗಿ ಅರ್ಜಿದಾರರಿಂದ ಲಕ್ಷಾಂತರ ರೂಪಾಯಿಗಳ ದೊಡ್ಡ ಮೊತ್ತದ ಹಣವನ್ನು ವಸೂಲಿ ಮಾಡುತ್ತಿದ್ದರು. ವಿದೇಶಕ್ಕೆ ಹೋಗುವ ಹಂಬಲದಲ್ಲಿ ಬಡವರು, ಮಧ್ಯಮ ವರ್ಗದವರು ತಮ್ಮ ಜೀವನದುದ್ದದ ಸಂಪಾದನೆಯನ್ನು, ಆಸ್ತಿಯನ್ನು ಮಾರಿ ಸಾಲ ಮಾಡಿ ಇವರಿಗೆ ನೀಡಿದರು. ಅವರ ಭವಿಷ್ಯದ ಕನಸುಗಳಿಗೆ ದೊಡ್ಡ ಬೆಲೆ ತೆತ್ತರು. ಆದರೆ ಸುಳ್ಳು ಬಹಳ ಕಾಲ ಸತ್ಯವನ್ನು ಮರೆಮಾಡಲು ಸಾಧ್ಯವಿಲ್ಲವಲ್ಲ. ಈ ನಕಲಿ ದಾಖಲೆಗಳ ಹಗರಣ ಅಮೆರಿಕ ರಾಯಭಾರ ಕಚೇರಿಯ ಗಮನಕ್ಕೆ ಬಂತು. ನವದೆಹಲಿಯಲ್ಲಿರುವ ಅಮೆರಿಕ ರಾಯಭಾರ ಕಚೇರಿಯ ಅಧಿಕಾರಿಗಳಿಗೆ ಅನೇಕ ಅನುಮಾನಗಳು ಮೂಡಿ ತಕ್ಷಣವೇ ಭಾರತೀಯ ಅಧಿಕಾರಿಗಳಿಗೆ ದೂರು ನೀಡಿದರು. ಅಮೆರಿಕ ರಾಯಭಾರ ಕಚೇರಿಯ ದೂರಿನ ಆಧಾರದ ಮೇಲೆ ಪಂಜಾಬ್ ಪೊಲೀಸ್ ಮತ್ತು ದೆಹಲಿ ಪೊಲೀಸ್ ಅನೇಕ ಪ್ರಥಮ ಮಾಹಿತಿ ವರದಿಗಳನ್ನು FIRಗಳು ದಾಖಲಿಸಿಕೊಂಡು ತನಿಖೆ ಆರಂಭಿಸಿದರು. ವಿಷಯದ ಗಂಭೀರತೆ ಅರಿತ ಜಾರಿ ನಿರ್ದೇಶನಾಲಯ ED ಕೂಡ ಮನಿ ಲಾಂಡ್ರಿಂಗ್ ತಡೆಗಟ್ಟುವಿಕೆ ಕಾಯ್ದೆ 2002ರ ಅಡಿಯಲ್ಲಿ ಪ್ರತ್ಯೇಕ ಪ್ರಕರಣ ದಾಖಲಿಸಿ ಆಳವಾದ ತನಿಖೆಗೆ ಇಳಿಯಿತು. EDಯ ತನಿಖೆಯಲ್ಲಿ ರೆಡ್ ಲೀಫ್ ಇಮಿಗ್ರೇಷನ್ ಒಂದು ವ್ಯವಸ್ಥಿತ ವಂಚನೆ ಜಾಲ ನಡೆಸುವುದು ಬಯಲಾಯಿತು. ಅಮನ್ದೀಪ್ ಸಿಂಗ್, ಪೂನಂ ರಾಣಿ ಸೇರಿ ಅಂಕುರ್ ಕುಮಾರ್ ಖೇಹರ್, ನಿತಿನ್ ವಿಜ್, ಕಮಲ್ಜೋತ್ ಕನ್ಸಲ್ ಎಂಬ 5 ವ್ಯಕ್ತಿಗಳು ಮತ್ತು ಓವರ್ಸೀಸ್ ಪಾರ್ಟ್ನರ್ ಹಾಗೂ ರುದ್ರ ಕನ್ಸಲ್ಟೆನ್ಸಿ ಸರ್ವಿಸಸ್ ಎಂಬ 2 ಸಂಸ್ಥೆಗಳ ವಿರುದ್ಧ ಜಲಂಧರ್ ವಿಶೇಷ ನ್ಯಾಯಾಲಯದಲ್ಲಿ ದೋಷಾರೋಪಣಾ ಪತ್ರ ಸಲ್ಲಿಸಲಾಯಿತು. ವಿದೇಶಕ್ಕೆ ಹೋಗುವ ಕನಸು ಕಾಣುವುದು ತಪ್ಪಲ್ಲ, ಆದರೆ ಶಾರ್ಟ್ಕಟ್ ಹುಡುಕುವ ಭರದಲ್ಲಿ ಇಂತಹ ವಂಚಕರ ಬಲೆಗೆ ಬಿದ್ದು ತಮ್ಮ ಜೀವನದ ಸಂಪಾದನೆ ಮತ್ತು ಭವಿಷ್ಯವನ್ನೇ ಕಳೆದುಕೊಳ್ಳುವ ಮುನ್ನ ಪ್ರತಿಯೊಬ್ಬರೂ ಎಚ್ಚರದಿಂದಿರಬೇಕು. ನೆನಪಿರಲಿ, ಮೋಸದ ಬಲೆ ಯಾವಾಗಲೂ ಆಕರ್ಷಕವಾಗಿ ಕಾಣುತ್ತದೆ. ಜವಾರಿ ಆತ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇಂತಹ ಇನ್ನಷ್ಟು ಕಥೆಗಳನ್ನು ತಿಳಿದುಕೊಳ್ಳಿ.